ನಮಸ್ಕಾರ ಸ್ನೇಹಿತರೆ, ಖಡಕ್ ಸಿನಿಮಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಿಜವಾದ ಘಟನೆಗಳಿಂದ ಪ್ರೇರೇಪಣೆ ತಗೊಂಡು ಸಿನಿಮಾ ಮಾಡಿರ್ತಾರೆ. ಅವುಗಳ ಬಗ್ಗೆ ಸಾಕಷ್ಟು ಜನರಿಗೆ ಗೊತ್ತೇ ಇರಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಜವಾದ ಜೀವನದ ಕಥೆಯನ್ನ ತಗೊಂಡು ಮಾಡಿರುವಂತಹ ಸಿನಿಮಾಗಳ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ಹೊರಟಿದೀವಿ. ಹಾಗಿದ್ರೆ ಬನ್ನಿ, ಈ ಸಾಲಲ್ಲಿ ಯಾವೆಲ್ಲ ಸಿನಿಮಾಗಳು ಕಾಣಿಸ್ಕೊಳ್ಳುತ್ತೆ ಅಂತ ನೋಡ್ಕೊಂಬರೋಣ. ಈ ಸಾಲಲ್ಲಿ ಮೊದಲನೇದಾಗಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಅಟ್ಟಹಾಸ. ಕರ್ನಾಟಕ ಹಾಗೂ ತಮಿಳುನಾಡು ರಾಜ್ಯದ ಕಾಡುಗಳಲ್ಲಿ ಸಾಕಷ್ಟು ವರ್ಷಗಳ ಕಾಲ ರಾಜ್ಯಭಾರ ಮಾಡಿರುವಂತಹ ಕಾಡುಗೊಳ್ಳ ವೀರಪ್ಪನ್ ಇವರ ಜೀವನದ ಕಥೆಯನ್ನ ಈ ಸಿನಿಮಾದ ಮೂಲಕ ಕಟ್ಕೊಡ್ಲಾಗಿದೆ. ಸಿನಿಮಾದಲ್ಲಿ ವೀರಪ್ಪನ್ ಪಾತ್ರವನ್ನ ನಿರ್ವಹಿಸಿದ್ದು ಕಿಶೋರ್ ಕುಮಾರ್ ಅವರು. ಪೊಲೀಸ್ ಅಧಿಕಾರಿ ವಿಜಯ್ ಕುಮಾರ್ ಅವರ ಪಾತ್ರದಲ್ಲಿ ಅರ್ಜುನ್ ಸರ್ಜಾ ಕಾಣಿಸ್ಕೊಳ್ತಾರೆ. AMR ರಮೇಶ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ಈ ಸಿನಿಮಾ ವೀರಪ್ಪನ್ನ ಯಾವ ರೀತಿಯಲ್ಲಿ ಮುಗಿಸಲಾಯಿತು ಅನ್ನೋದನ್ನ ಒಂದಿಂಚು ಬಿಡದೆ ಸರಿಯಾದ ಮಾಹಿತಿಗಳ ಜೊತೆಗೆ ಪ್ರೇಕ್ಷಕರಿಗೆ ಕಥೆಯನ್ನ ಕಟ್ಕೊಡ್ಲಾಗಿದೆ. ವೀರಪ್ಪನಿಂದ ಎಷ್ಟೆಲ್ಲ ಜೀವಹಾನಿ ಹಾಗೂ ಅರಣ್ಯ ಹಾನಿ ಆಗಿದೆ ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದು. 2005ರಲ್ಲಿ ಬಿಡುಗಡೆಯಾದಂತಹ ಡೆಡ್ಲಿ ಸೋಮಾ ಸಿನಿಮಾ ಕೂಡ ಈ ಸಾಲಲ್ಲಿ ಕಾಣಿಸ್ಕೊಳ್ಳುವಂತಹ ಮತ್ತೊಂದು ಸಿನಿಮಾ ದೃಷ್ಟಿಯಲ್ಲಿ ನೋಡೋದಾದ್ರೆ ಆದಿತ್ಯ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಸೂಪರ್ ಹಿಟ್ ಯಶಸ್ಸನ್ನ ತಂದುಕೊಟ್ಟಂತಹ ಸಿನಿಮಾ ಇದು. ಈ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದು ಡೆಡ್ಲಿ ಶ್ರೀವತ್ಸ ಅವರು. 2005ರಲ್ಲಿ ಬಿಡುಗಡೆಯಾದಂತಹ ಈ ಸಿನಿಮಾ ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಅಂಡರ್ ವರ್ಲ್ಡ್ ಜಾನರ್ ನಲ್ಲಿ ಒಂದು ಕಲ್ಟ್ ಸಿನಿಮಾ ನೀಡಿದೆ ಅಂತ ಹೇಳ್ಬೋದು. ಬೆಂಗಳೂರಿನ ಭೂಗತ ಲೋಕದ ಅತ್ಯಂತ ವೇಗದಲ್ಲಿ ಹೆಸರು ಮಾಡಿದಂತಹ ಪಾತಕಿಯಾದ ಸೋಮಶೇಖರ್ರ ಜೀವನದ ಆಧಾರಿತ ಸಿನಿಮಾ ಇದಾಗಿದೆ. ಯಾವ ರೀತಿಯಲ್ಲಿ ಆತ ಬೆಂಗಳೂರು ನಗರವನ್ನ ನಡೆಸಿದ್ದ ಅನ್ನೋದನ್ನ ಈ ಸಿನಿಮಾ ತಿಳಿಸುತ್ತೆ. ಈ ಲಿಸ್ಟಲ್ಲಿ ಕಾಣಿಸ್ಕೊಳ್ಳುವಂತಹ ಮೂರನೇ ಸಿನಿಮಾ ಮೈನಾ. ಸಾಕಷ್ಟು ಜನರು ತಿಳ್ಕೊಂಡಿರೋ ಹಾಗೆ ಇದೊಂದು ಕಲ್ಪನಾತ್ಮಕ ಸೂಪರ್ ಹಿಟ್ ಲವ್ ಸ್ಟೋರಿ ಸಿನಿಮಾ ಅನ್ನೋದಾಗಿ. ಆದ್ರೆ ಇದು ಕೂಡ ಒಂದು ನಿಜ ಜೀವನದ ಆಧಾರಿತ ಸ್ಟೋರಿ ಅನ್ನೋದು ಸಾಕಷ್ಟು ಜನಗಳಿಗೆ ತಿಳಿದಿಲ್ಲ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಚೇತನ್ ಹಾಗೂ ನಿತ್ಯಾ ಮೆನನ್ ಕಾಣಿಸ್ಕೊಳ್ತಾರೆ. ನಾಗಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದಿರುವಂತಹ ಈ ಸಿನಿಮಾ ಕರ್ನಾಟಕ ಪೊಲೀಸ್ ಇಲಾಖೆಯ ಅತ್ಯಂತ ದಕ್ಷಾಧಿಕಾರಿಯಾಗಿರುವಂತಹ BB ಅಶೋಕ್ ಕುಮಾರ್ ಅವರ ಪೊಲೀಸ್ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನ ಆಧರಿಸಿ ಮಾಡಿರುವಂತಹ ಸಿನಿಮಾ ಆಗಿದೆ. ಇನ್ನು ಖುಷಿಯಾದ ವಿಚಾರ ಅಂದ್ರೆ ಈ ಸಿನಿಮಾ ಬೆಸ್ಟ್ ಫಿಲ್ಮ್ ಕ್ಯಾಟಗರಿಯಲ್ಲಿ ಫಿಲ್ಮ್ ಫೇರ್ ಅವಾರ್ಡ್ ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದೆ. ಈ ಲಿಸ್ಟ್ ಅಲ್ಲಿ ಕಾಣಿಸ್ಕೊಳ್ಳುವಂತಹ 4ನೇ ಸಿನಿಮಾ ದಂಡುಪಾಳ್ಯ. ಈ ಸಿನಿಮಾವನ್ನ ಬರೆದು ನಿರ್ದೇಶನ ಮಾಡಿದ್ದು ಶ್ರೀನಿವಾಸ್ ರಾಜು ಅವರು. ಈ ಸಿನಿಮಾದಲ್ಲಿ ಪೂಜಾ ಗಾಂಧಿ, ರವಿಶಂಕರ್ ಸೇರಿದಂತೆ ಸಾಕಷ್ಟು ಕಲಾವಿದರು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಇದು ದಂಡುಪಾಳ್ಯ ಎನ್ನುವಂತಹ ನಟೋರಿಯಸ್ ಗ್ಯಾಂಗ್ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಕೊಲೆ ಸುಲಿಗೆ ಮಾಡಿದ್ದು ಅನ್ನೋದನ್ನ ಆಧರಿಸಿ ನಿರ್ಮಾಣ ಮಾಡಿರುವಂತಹ ಸಿನಿಮಾ ಆಗಿದೆ. ಪಕ್ಕಾ ಲೋಕಲ್ ಸಿನಿಮಾ ಆಗಿದ್ರು ಕೂಡ ಮಲ್ಟಿಪ್ಲೆಕ್ಸ್ ನಲ್ಲಿ 100 ದಿನವನ್ನ ಪೂರೈಸಿದೆ ಅನ್ನೋದು ವಿಶೇಷ. ಕಲೆಕ್ಷನ್ ವಿಚಾರದಲ್ಲಿ ಕೂಡ ಈ ಸಿನಿಮಾ ಹಿಂದೆ ಬಿದ್ದಿರಲಿಲ್ಲ. ಕನ್ನಡದಲ್ಲಿ ನಿರ್ಮಾಣ ಆಗಿದ್ರು ಕೂಡ ಈ ಸಿನಿಮಾ ದಕ್ಷಿಣ ಭಾರತದ ಬೇರೆ ಭಾಷೆಗಳಲ್ಲಿ ಕೂಡ ಡಬ್ ಆಗಿ ಬಿಡುಗಡೆ ಆಗಿದೆ. 2015ರಲ್ಲಿ ಬಿಡುಗಡೆಯಾದಂತಹ ರಿಂಗ್ ರೋಡ್ ಶುಭ ಸಿನಿಮಾ ಕೂಡ ನೈಜ ಘಟನೆಯನ್ನ ಆಧರಿಸಿರುವಂತಹ ಸಿನಿಮಾ. ನಿಖಿತಾ ತುಕ್ರಾಲ್ ಹಾಗೂ ದುನಿಯಾ ವಿಜಯ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಪ್ರಿಯಾ ಬೆಳ್ಳಿಯಪ್ಪ ಅವರ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬಂದಿದೆ. ಇದು 2003ರಲ್ಲಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕ್ರೈಮ್ ಮಿಸ್ಟರಿಯನ್ನ ಆಧರಿಸಿರುವಂತಹ ಸಿನಿಮಾ ಆಗಿದೆ. ಒಬ್ಬ ಸಾಫ್ಟ್ವೇರ್ ಉದ್ಯೋಗಿಯ ಲವ್ವರ್ ಆಗಿರುವಂತಹ ಶುಭಾ ಅವರ ಮರ್ಡರ್ ಮಿಸ್ಟರಿಯನ್ನ ಈ ಸಿನಿಮಾ ಹೊಂದಿದೆ. ಮುಂದಿನ ಸಾಲಿನಲ್ಲಿ ಕಾಣಿಸಿಕೊಳ್ಳುವಂತಹ ಸಿನಿಮಾ AMR ರಮೇಶ್ ಅವರ ನಿರ್ದೇಶನದಿಂದಲೇ ಮೂಡಿ ಬಂದಿರುವಂತಹ ಸಿನಿಮಾ ಆಗಿದೆ. ಹೌದು, ನಾವು ಮಾತಾಡ್ತಾ ಇರೋದು ಸೈನೈಡ್ ಸಿನಿಮಾದ ಬಗ್ಗೆ. ನಮ್ಮ ದೇಶದಲ್ಲಿ ನಡೆದಿರುವಂತಹ ದೊಡ್ಡ ಮಟ್ಟದ ರಾಜಕೀಯ ನಾಯಕರ ಹತ್ಯೆಯಲ್ಲಿ ಎಲ್ಲಕ್ಕಿಂತ ಮುಂದಾಗಿ ಕಾಣಿಸ್ಕೊಳ್ಳೋದು ರಾಜೀವ್ ಗಾಂಧಿ ಅವರ ಹತ್ಯೆ. ಯಾವ ರೀತಿಯಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆಯನ್ನ ಪ್ಲಾನ್ ಮಾಡಲಾಯಿತು ಅನ್ನೋದನ್ನ ಸೈನೈಡ್ ಸಿನಿಮಾದಲ್ಲಿ ಪ್ರೇಕ್ಷಕರು ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ತೋರಿಸಲಾಗಿದೆ. 2006ರಲ್ಲಿ ಬಿಡುಗಡೆಯಾಗಿರುವಂತಹ ಈ ಸಿನಿಮಾವನ್ನ ನೀವು ZEE5 ನಲ್ಲಿ ನೋಡಬಹುದು. ನರಹಂತಕ ಕಾಡುಗೊಳ್ಳ ವೀರಪ್ಪನ್ ಜೀವನವನ್ನ ಆಧರಿಸಿರುವಂತಹ ಮತ್ತೊಂದು ಸಿನಿಮಾ ಅಂದ್ರೆ ಅದು ಕಿಲ್ಲಿಂಗ್ ವೀರಪ್ಪನ್. ಈ ಸಿನಿಮಾನ ನಿರ್ದೇಶನ ಮಾಡಿದ್ದು ರಾಮ್ ಗೋಪಾಲ್ ವರ್ಮಾ. ಈ ಸಿನಿಮಾ ಕನ್ನಡ, ಹಿಂದಿ, ತೆಲುಗು ಭಾಷೆಗಳಲ್ಲಿ ಒಂದೇ ಸಮಯಕ್ಕೆ ಬಿಡುಗಡೆ ಆಗಿತ್ತು. ಕನ್ನಡದ ಈ ಸಿನಿಮಾದಲ್ಲಿ ಕರುನಾಡ ಚಕ್ರವರ್ತಿ ಶಿವಣ್ಣ ನಾಯಕನಾಗಿ ಕಾಣಿಸ್ಕೊಂಡಿದ್ರು. ಈ ಹಿಂದೆ ಕನ್ನಡದಲ್ಲಿ ವೀರಪ್ಪನ್ ಬಗ್ಗೆ ಸಿನಿಮಾ ಬಿಡುಗಡೆ ಆಗಿದ್ರು ಕೂಡ ಈ ಸಿನಿಮಾ ವೀರಪ್ಪನನ್ನ ಹಿಡಿಯೋದಕ್ಕೆ ಆಪರೇಷನ್ ಅನ್ನ ಯಾವ ರೀತಿಯಲ್ಲಿ ತಯಾರಾಗಿತ್ತು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದೆ. ವಿವಾದಾತ್ಮಕ ರೀತಿಯಲ್ಲಿ ಸಿನಿಮಾವನ್ನ ರಾಮ್ ಗೋಪಾಲ್ ವರ್ಮಾ ನಿರ್ದೇಶನ ಮಾಡಿದ್ರು. ಈ ಸಿನಿಮಾದಲ್ಲಿ ಶಿವಣ್ಣ ಜೊತೆಗೆ ಸಂಚಾರಿ ವಿಜಯ್ ಕೂಡ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಅಗ್ನಿಶ್ ಶ್ರೀಧರ್ ಬರೆದಿರುವಂತಹ ದಾದಾಗಿರಿಯ ದಿನಗಳು ಸಿನಿಮಾದಲ್ಲಿನ ಕೆಲವೊಂದು ಘಟನೆಗಳನ್ನ ಆಧರಿಸಿರುವಂತಹ ಸಿನಿಮಾ ಆಗಿರುವಂತಹ ಆ ದಿನಗಳು ಸಿನಿಮಾ ನಿಮ್ಮೆಲ್ಲರಿಗೂ ನೆನಪಿರುತ್ತೆ. ಇಲ್ಲಿ ಯಾವ ರೀತಿಯಲ್ಲಿ ಒಂದು ಒಳ್ಳೆ ಲವ್ ಸ್ಟೋರಿಯನ್ನ ಹೇಳೋದಕ್ಕೆ ಸಿನಿಮಾ ತಂಡ ಪ್ರಯತ್ನ ಮಾಡಿದೆಯೋ ಅದೇ ರೀತಿಯಲ್ಲಿ ನಮ್ಮ ಬೆಂಗಳೂರಿನ ಭೂಗತ ಲೋಕದ ಕಥೆಯನ್ನ ಕೂಡ ಬಿಚ್ಚಿಟ್ಟಿದೆ. ಬೆಂಗಳೂರಿನ ಭೂಗತ ಲೋಕ ಕಂಡಂತಹ ಡಾನ್ಗಳಾಗಿರುವಂತಹ ಕೊತ್ವಾಲ್ ರಾಮಚಂದ್ರ ಹಾಗೂ ಡಾನ್ ಜಯರಾಜ್ ಅವರ ಕಥೆಯನ್ನ ಈ ಸಿನಿಮಾದಲ್ಲಿ ತೋರಿಸಲಾಗಿದೆ. 80ರ ದಶಕದ ಬೆಂಗಳೂರಿನ ಮಾಫಿಯಾ ಜಗತ್ತು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋದನ್ನ ನೀವು ಈ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಸತೀಶ್ ನೀನಾಸಂ ನಾಯಕ ನಟನಾಗಿ ಕಾಣಿಸಿಕೊಂಡಿರುವಂತಹ ಚಂಬಲ್ ಸಿನಿಮಾ ಕೂಡ ನಿಜ ಜೀವನದ ಆಧಾರದ ಮೇಲೆ ನಿರ್ಮಾಣ ಆಗಿರುವಂತಹ ಸಿನಿಮಾ.
ಜೇಕಬ್ ವರ್ಗೀಸ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವಂತಹ ಈ ಸಿನಿಮಾ ಕರ್ನಾಟಕ ರಾಜ್ಯ ಕಂಡಂತಹ ದಕ್ಷ IAS ಅಧಿಕಾರಿ DK ರವಿ ಅವರ ಜೀವನವನ್ನ ಆಧರಿಸಿ ನಿರ್ಮಿಸಿರುವಂತಹ ಸಿನಿಮಾ ಆಗಿದೆ. 2019ರಲ್ಲಿ ಬಿಡುಗಡೆಯಾಗಿರುವಂತಹ ಈ ಸಿನಿಮಾವನ್ನ ನೀವು ಇವತ್ತು ಕೂಡ ಅಮೆಜಾನ್ ಪ್ರೈಮ್ ನಲ್ಲಿ ನೋಡಬಹುದು. ನಂತರ ಕಾಣಿಸಿಕೊಳ್ಳುವಂತಹ ಸಿನಿಮಾ ಅಂದ್ರೆ ಅದು ತಾಜ್ ಮಹಲ್. ಇವತ್ತಿನ ದಿನಗಳಲ್ಲಿ ಆರ್ ಚಂದ್ರು ಅವರ ನಿರ್ದೇಶನಕ್ಕಾಗಿ ತುಂಬಾ ಜನ ಟೀಕೆ ಮಾಡ್ತಿರ್ಬೋದು. ಆದ್ರೆ ತಾಜ್ ಮಹಲ್ ಅನ್ನುವಂತಹ ಸಿನಿಮಾದ ಮೂಲಕ ತಾವು ಒಬ್ಬ ಒಳ್ಳೆ ನಿರ್ದೇಶಕ ಅನ್ನೋದನ್ನ ಆರ್ ಚಂದ್ರು ಸಾಬೀತುಪಡಿಸಿಕೊಂಡಿದ್ರು. ಕನ್ನಡ ಚಿತ್ರರಂಗದ ಕಲ್ಟ್ ಕ್ಲಾಸಿಕ್ ಲವ್ ಸ್ಟೋರಿ ಸಿನಿಮಾಗಳಲ್ಲಿ ತಾಜ್ ಮಹಲ್ ಕೂಡ ಒಂದು. ಈ ಸಿನಿಮಾದಲ್ಲಿ ಅಜಯ್ ರಾವ್ ಹಾಗೂ ಪೂಜಾ ಗಾಂಧಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಸಿನಿಮಾದ ಹಾಡುಗಳು ಕೂಡ ಸೂಪರ್ ಹಿಟ್ ಆಗಿದ್ವು. ಇನ್ನು ಇದ್ಯಾವ್ದಪ್ಪ ನಿಜವಾದ ಕತೆ ಅಂತ ಕೇಳಿದ್ರೆ ಬೇರೆ ಯಾರದ್ದು ಅಲ್ಲ, ಆರ್ ಚಂದ್ರು ಅವರ ಸ್ನೇಹಿತನದೇ ಲವ್ ಸ್ಟೋರಿ ಅಂತ ಇದು. ಇವುಗಳ ಸ್ನೇಹಿತರೆ, ಕನ್ನಡ ಚಿತ್ರರಂಗದಲ್ಲಿ ನಿಜ ಜೀವನದ ಕಥೆಯನ್ನ ಆಧರಿಸಿ ಬಿಡುಗಡೆ ಆಗಿರುವಂತಹ ಸೂಪರ್ ಹಿಟ್ ಸಿನಿಮಾಗಳು. ಇದು ಪಾರ್ಟ್ 1 ಮಾತ್ರ. ಪಾರ್ಟ್ 2 ನಲ್ಲಿ ಇನ್ನೊಂದಷ್ಟು ಸಿನಿಮಾಗಳ ಬಗ್ಗೆ ಮಾತಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ನೈಜ ಘಟನೆ ಆಧರಿಸಿರುವಂತಹ ಸಿನಿಮಾಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಲವ್ ಯು ಆಲ್. ಸೈನಿಂಗ್ ಆಫ್, ಮನು.